ದನಾಂಗಲ್ ಬಾನಾ ಹಿಲ್ಸು, ಮಾರ್ಬಲ್ ಮೌಂಟೇನ್ ಮತ್ತು ಫ್ಯೂ ಅದರ್ ಪ್ಲೇಸಸ್ ನೋಡಾಗಿದೆ. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಸಾಪಾ. ಸೊ ಸಾಪಾಗೆ ಹೋಗ್ಬೇಕಂದ್ರೆ ದನಾಂಗಿಂದ ಹನೋಯ್ಗೆ ಫ್ಲೈಟ್ ತೊಗೊಂಡ್ಬಿಟ್ಟು ನಾವು ಹನೋಯಿಂದ ಸಾಪಾಗೆ ಲೋಕಲ್ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅದು 5 hours ಜರ್ನಿ. ನೆಕ್ಸ್ಟ್ ನಾವು ಫ್ಯಾನ್ಸಿಪಾಂಗಿಗೆ ಹೋಗ್ತಾ ಇದ್ದೀವಿ. ಸೊ ಫ್ಯಾನ್ಸಿಪಾಂಗಿಗೆ ಹೋಗೋಕ್ಕೆ ಸಾಪಾ ಸಿಟಿಯಿಂದ ಮೋನೋರೇಲ್ ತೊಗೋಬೇಕು. ಅಲ್ಲಿಂದ ಕೇಬಲ್ ಕಾರ್ ತೊಗೋಬೇಕು. ಈ ಕೇಬಲ್ ಕಾರಿಗೆ ಒಂದು ವರ್ಲ್ಡ್ ರೆಕಾರ್ಡ್ ಇದೆ. ಅದು ಮೋಸ್ಟ್ ಎಕ್ಸ್ಟೆಂಡೆಡ್ ಕೇಬಲ್ ಕಾರು. 6295 meters ಲಾಂಗ್ ಇದೆ. ಬನ್ನಿ ಹೋಗೋಣ. ಚೆನ್ನಾಗಿತ್ತು. ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ವರ್ತ್ ವಿಸಿಟಿಂಗ್ ಆ್ಯಕ್ಚುಲಿ. ಅದೊಂದು ಪರ್ ಪರ್ಸನ್ನು ಒಂದು 2500 rupees ಆದ್ರೂ ವರ್ತಿದೆ. ಆ್ಯಕ್ಚುಲಿ 3 ಟ್ರೈನ್, ಒಂದು ಕೇಬಲ್ ಕಾರು, 2 ಟ್ರೈನು ಎಲ್ಲ ಚೇಂಜ್ ಮಾಡಬೇಕಲ್ಲ. ಫೈನಲಿ ಫ್ಯಾನ್ಸಿಪಾನ್ ಸಮ್ಮಿಟ್ ಮುಗಿಸ್ಕೊಂಡು ಕಂಪ್ಲೀಟಾಗಿ ಸಕ್ಸಸ್ಫುಲಿ ಕೆಳಗಡೆ ಇಳಿದಿದ್ದೀವಿ. ಕೇಬಲ್ ಕಾರ್ ಇಂದ ಕೆಳಗಡೆ ಬಂದ್ವಿ. ಸೊ ಈಗ ಮೋನೋ ರೈಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಮೋಸ್ಟ್ ಆಫ್ ದೆಮ್ ಇಲ್ಲಿ ಎಂಟ್ರಿ ತೊಗೊಂಡು ಸೊ ಈ ಪಾಯಿಂಟಿಂದ ಎಕ್ಸಿಟ್ ಆಗ್ತಾರೆ. ನಮಗೆ ನಾವು ಸ್ಟೇ ಆಗಿರೋ ಲೊಕೇಶನ್ಗೆ ಮೋನೋ ರೈಲ್ ಸ್ಟೇಷನ್ ಹತ್ತಿರ ಇರೋದ್ರಿಂದ ಸೊ ನಾವು ಮೋನೋ ರೈಲಲ್ಲಿ ಬಂದು ಇಲ್ಲಿಂದ ಕೇಬಲ್ ಕಾರ್ ತೊಗೊಂಡು ಮೇಲೆ ಹೋಗಿದ್ವಿ. ಈಗ ತಾನೇ ಜಸ್ಟ್ ಮಿಸ್ ಆಯಿತು. ಒಂದು 5 minutes ಬ್ಯಾಕ್ ನಾವು ಎಂಟ್ರಾದ್ವಿ, ಮೋನೋ ರೈಲ್ ಕೆಳಗಡೆ ಹೋಯಿತು. ಸೊ ಅದು ಮತ್ತೆ ಬರೋವರೆಗೂ ವೆಯ್ಟ್ ಮಾಡಬೇಕು. ಓವರಾಲ್ ತುಂಬಾ ಚೆನ್ನಾಗಿತ್ತು. ಮೇಲ್ಗಡೆ ವ್ಯೂ ಸೂಪರ್ ಆಗಿತ್ತು. 10,000+ ಫೀಟಲ್ಲಿ ತುಂಬಾ ಚೆನ್ನಾಗಿತ್ತು. ಆ ಪಾಯಿಂಟಲ್ಲಿ ಏನು ವಿಂಡಿ ಅಂತ ಅನ್ನಿಸ್ಲಿಲ್ಲ ಅಷ್ಟು. ವರ್ತ್ ವಿಸಿಟಿಂಗ್ ಅಂತ ಹೇಳ್ಬೋದು. ನಡೆಯಲ್ಲ ಜಾಸ್ತಿ ಮಾಡಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಮೋನೋ ರೈಲ್ ತೊಗೊಂಡು ಇಲ್ಲಿ ಇಳಿದು ಇಲ್ಲಿಂದ ಡೈರೆಕ್ಟ್ಲಿ ಕೇಬಲ್ ಕಾರ್ ತೊಗೋಬೋದು. ಮತ್ತು ಅಲ್ಲೊಂದು ಸ್ವಲ್ಪ ವಾಕ್ ಮಾಡಬೇಕಾಗತ್ತೆ. ಅಲ್ಲಿ ವಾಕ್ ಮಾಡಿದ್ರೆ ಮತ್ತೆ ಫನಿಕ್ಯುಲರ್ ಸ್ಟೇಷನ್ ಇದೆ. ಸೊ ಅಲ್ಲಿ ಇನ್ನೊಂದು ಟ್ರೈನ್ ತೊಗೊಂಡ್ರೆ ಸ್ಟ್ರೈಟು ಟಾಪ್ ವ್ಯೂ ಹತ್ರ ಹೋಗಿ ಮತ್ತೆ ಅದೇ ಸೇಮ್ ಪಾತಲ್ಲಿ ರಿಟರ್ನ್ ಬಂದುಬಿಡ್ಬೋದು. ಸೊ ನಾವು ಕಪಲ್ ಆಫ್ ಪಾಯಿಂಟ್ಸ್ನ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ಕೇಬಲ್ ಕಾರಿಂದ ಇಳಿದ ಮೇಲೆ ಫನಿಕ್ಯುಲರ್ ಸ್ಟೇಷನಲ್ಲಿ 1 ವೇ ತೊಗೊಂಡು ಮೇಲ್ಗಡೆ ಹೋಗಿ ಟಾಪ್ ವ್ಯೂ ನೋಡಿಕೊಂಡು ಅಲ್ಲಿಂದ ಪಗೋಡ ಮತ್ತು ಬುದ್ಧ ಸ್ಟ್ಯಾಚ್ಯೂ, ಇನ್ನೊಂದು ಸ್ಟ್ಯಾಚ್ಯೂನ ಕವರ್ ಮಾಡಿಕೊಂಡು ಮತ್ತೆ ಬಂದು ಕೇಬಲ್ ಕಾರ್ ಕ್ಯಾಚ್ ಮಾಡಿದ್ವಿ. ಸೊ
ಸೊ ಓವರಾಲ್ ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಒಂದು 3 to 4 hours ಆಯಿತು. ಸೊ ಡೈರೆಕ್ಟಾಗಿ ಹೋಗಿ ಬರೋಂಗಿದ್ರೆ ಒಂದು 2 hours ಸಾಕು. ಬಟ್ ನಮಗೆ 8 o'clock ಸ್ಟಾರ್ಟ್ ಮಾಡಿದ್ದು, ಈಗ 11:30. ಸೊ ಹೋಗಿ ರೀಚ್ ಆಗೋಷ್ಟು 12 o'clock ಆಗುತ್ತೆ. ಸೊ 4 hours ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸೊ ವರ್ತ್ ವಿಸಿಟಿಂಗ್. ಸಾಪಾಗೆ ಬಂದರೆ ಮಸ್ಟ್ ವಿಸಿಟ್ ಪ್ಲೇಸ್. ನಾವೀಗ ಕ್ಯಾಟ್ ವಿಲೇಜಲ್ಲಿ ಇದ್ದೀವಿ. ಸೊ ಇದು ಪ್ರೈಸ್ ಬಂದು 1,50,000 ಫಾರ್ ಅಡಲ್ಟ್. ಸೊ 130 centimeters ಆ್ಯಂಡ್ ಎಬೋವ್ ಇರೋ ಮಕ್ಳಿಗೂ ಫುಲ್ ಚಾರ್ಜು. ಸೊ 130 ಕೆಳಗಿದ್ರೆ 70,000 VND. ಸೊ ಇಲ್ಲಿ ಸುಮಾರು ಪ್ಲೇಸಸ್ ಇದೆ ಅಂತ ಹೇಳ್ತಾರೆ ಕವರ್ ಮಾಡೋಕ್ಕೆ. ಸಮ ಮ್ಯಾಪ್ ತೋರಿಸಿ. ಇಲ್ಲಿ ಮ್ಯಾಪು ನಾನು ತೋರಿಸ್ತೀನಿ ಬಿಡು. ಇಟ್ಕೊ. ಇದು ಮ್ಯಾಪು. ಓಕೆ. ಸೊ ಇಲ್ಲಿ ಆ್ಯಕ್ಚುಲಿ ಟಿಕೆಟ್ ಕೊಂಟದಿರೋದು. ನೀವು 2 wheelerನ ತೊಗೊಂಡ್ಬಂದರೆ ಈ ರೋಡಲ್ಲೇ ಕಂಟಿನ್ಯೂ ಆಗ್ಬೋದು. ಇಲ್ಲಿ ಕಂಟಿನ್ಯೂ ಆದಮೇಲೆ ಇಲ್ಲಿ ಟಿಕೆಟ್ ಚೆಕಿಂಗ್ ಮಾಡ್ತಾರೆ. ಆ್ಯಕ್ಚುಲಿ ನೀವು ಟಿಕೆಟ್ ಇಲ್ಲಿ ಪರ್ಚೇಸ್ ಮಾಡಿರೋದು. ಇಲ್ಲಿ ಅಕಸ್ಮಾತ್ ನೀವು ಕಾರಲ್ಲಿ ಬಂದರೆ ಇಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರಬೇಕು. ಇಲ್ಲಿಂದ ನಿಮಗೆ ಬೈಕ್ ಟ್ಯಾಕ್ಸಿಗಳು ಸಿಗುತ್ತೆ. 20,000 1 way, 2 way 40,000 ಆ ರೀತಿ. ಸೊ ನಾವು ಆ್ಯಕ್ಚುಲಿ 2 wheeler ತೊಗೊಂಬಂದಿರೋದ್ರಿಂದ ಇದು ಒಳಗಡೆಗೆ ಬಂದು ಇಲ್ಲಿ ಗಾಡಿ ನಿಲ್ಲಿಸಿ ಈ ಪ್ಲೇಸ್ ನೋಡ್ತಾ ಇದ್ದೀವಿ. ಹೀಗೆ ಕಂಟಿನ್ಯೂ ಆಗ್ಬೋದು. ಇಲ್ಲಿ ತನಕ ಗಾಡಿ ಹೋಗುತ್ತೆ, ಇಲ್ಲಿ ಪಾರ್ಕ್ ಮಾಡಬೇಕಾಗತ್ತೆ. ಈ ಪ್ಲೇಸಸ್ ಎಲ್ಲ ಮಡ್ ರೋಡು. ಸೊ ನಾವು ನಡ್ಕೊಂಡು ಓಡಾಡಬೇಕಾಗತ್ತೆ. ಸೊ ನೋಡೋಣ ಎಷ್ಟು ಪ್ಲೇಸ್ ಕವರ್ ಮಾಡ್ಬೋದು ಅಂತ. ವಾಟರ್ ಫಾಲ್ ಕಡೆ ಹೋಗ್ತಾ ಇದ್ದೀವಿ. ಪ್ಯೂರ್ ಟ್ರೆಡಿಷ್ನಲ್ ವಿಲೇಜ್ ಒಳಗಡೆ ಕೆಲವೊಂದು ಸ್ಪಾಟ್ಗಳನ್ನ ನೋಡೋಕ್ಕೆ ಅಂತೇಳಿ ಅಟ್ರಾಕ್ಷನ್ ಅಂತ ಮಾಡ್ಕೊಂಡಿದ್ದಾರೆ. ಕ್ಯಾಟ್ ವಿಲೇಜಲ್ಲಿ ಇದ್ದೀವಿ. ಸೊ ನೀವೇ ನೋಡ್ತಿದ್ದೀರಾ ಬ್ಯಾಕ್ಗ್ರೌಂಡು. ಸೊ ಇದು ವಾಟರ್ ಫಾಲ್ ಹತ್ರ ಕೂತಿದ್ದೀವಿ. ಸಮ್ಮರ್ ಆಗಿರೋದ್ರಿಂದ ಫುಲ್ ಡ್ರೈ ಅಪ್ ಆಗಿದೆ. ಆಮೇಲೆ ಈ ಮ್ಯಾಪ್ ಕೂಡ ತೋರಿಸಿದ್ವಿ. ಸೊ ಇಷ್ಟೊಂದಿದೆ ಅಟ್ರಾಕ್ಷನ್ ಅಂತ ಹೇಳಿದ್ರು. ಬಟ್ ಇಲ್ಲಿ ಏನೂ ಇಲ್ಲ ಅಟ್ರಾಕ್ಷನು. ಎಲ್ಲ ಶಾಪ್ನೂ ಒಂದೊಂದು ಅಟ್ರಾಕ್ಷನ್ ಅಂತ ಹಾಕ್ಬಿಟ್ಟು ಫೋಟೋಸ್ ಹಾಕಿದ್ದಾರೆ. ಇದು ನಮ್ಮ ಇಂಡಿಯನ್ ರುಪೀಸಲ್ಲಿ 540 rupees ಕೊಟ್ಬಿಟ್ಟು ಬಂದಿದ್ದು ನಾವು. ನಾಟ್ ಎಟ್ ಆಲ್ ವರ್ತ್. ಸೊ ಯಾರಾದರೂ ಬರೋ ಪ್ಲ್ಯಾನ್ ಏನಾದರೂ ಮಾಡ್ತಿದ್ರೆ ದಯವಿಟ್ಟು ಪ್ಲ್ಯಾನ್ ಮಾಡಬೇಡಿ. ನಮ್ಮ ಇಂಡಿಯಾದಲ್ಲಿ ಯಾವ ವಾಟರ್ಫಾಲ್ಗೆ ಹೋದ್ರೂ ಇದಕ್ಕಿಂತ ಚೆನ್ನಾಗೇ ಇರುತ್ತೆ. ಇಲ್ಲಿ ಏನೂ ನೋಡಲಿಲ್ಲ ನಾವು. ಬಂದ್ವಿ ವಾಟರ್ಫಾಲ್ ಹತ್ರ. ಇಲ್ಲೊಂದು ಬ್ರಿಡ್ಜ್ ಅಂತು, ಅದು ಯಾವುದೋ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹಾಕಿದ್ದಾರೆ. ನೋಡಿದ್ರೆ ಹ್ಯಾಂಗಿಂಗ್ ಬ್ರಿಡ್ಜು ಇಲ್ಲ. ಸೊ ಇಲ್ಲೆಲ್ಲ ಪ್ರತಿಯೊಂದು ಶಾಪ್ನೂ ಅಲ್ಲಿ ಅಟ್ರಾಕ್ಷನ್ ಅಂತ ತೋರಿಸಿದ್ದಾರೆ. ಓವರ್ ಆಲ್ ಇಟ್ಸ್ ಅ ವೇಸ್ಟ್ ಆಫ್ ಮನಿ ಹೇಳಬೇಕು ಅಂದರೆ. ಸೊ ಕ್ಯಾಟ್ ವಿಲೇಜ್ ಒಂದು ಸ್ಕಿಪ್ ಮಾಡ್ಬೋದು ಬೇಕು ಅಂದರೆ. ಸೊ ಈ 150 rupeesಗೆ ಔಟ್ಸೈಡು ಇಲ್ಲಿ 150 VND ಅಂದರೆ ಲೈಕ್ 540 rupees ನಾವೇನು ಸ್ಪೆಂಡ್ ಮಾಡಿದ್ವೋ ಇದು ಒಂಥರ ಮಸಾಜ್ ಹಬ್ ಅಂತಲೇ ಹೇಳ್ಬೋದು. ಸ್ಪಾ ಸಿಕ್ಕಾಪಟ್ಟೆ ಇದೆ. ಎಂಟೈರ್ ಸಾಪ ಯಾವ ಸ್ಟ್ರೀಟಲ್ಲಿ ಹೋದ್ರೂ ಫುಲ್ ಒಂದು ಮಸಾಜ್ ಆಗೋಗ್ಬಿಡುತ್ತೆ. ಸೊ ಇಲ್ಲಿಗೆ ಬಂದು ಕಾಲು ಕೈ ನೋವು ಮಾಡಿಕೊಂಡು ಈ ಬಿಸಿಲಲ್ಲಿ ಒಣಗಿದ್ರು ಎಲ್ಲೂ ಆರಾಮಾಗಿ ಅಲ್ಲಿ ಸ್ಪಾಲ್ಲಿ ಕೂತ್ಕೊಂಡು ಮಸಾಜ್ ಮಾಡಿಸ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು. 1 hourಗೆ ಒಂದು 2 lakh VND ಅಂದರೆ ಅದೊಂದು 600 rupeesಗೆ 1 hour ಬಾಡಿ ಮಸಾಜ್ ಇದೆ. ಸೊ ಮುಗಿದೋಗ್ತಿತ್ತು ಈ ಅಮೌಂಟಲ್ಲಿ ಸ್ಪೆಂಡ್ ಮಾಡಿದ್ದಾರೆ. ಓಕೆ.